ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡು ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ವೀಕ್ಷಕರಿಗೆ ಸಿಹಿ ಸುದ್ದಿ ಬಂದಿದೆ. ಅರೆ ನೀವೆಲ್ಲ ಅನ್ಕೋಬೋದು, ಏನು ಇವಾಗ ತಾನೇ ಸೀಸನ್ 12 ಮುಗ್ದಿದೆ ಅಲ್ವಾ, ಅರೆ ಸಿಹಿ ಸುದ್ದಿ ಅಂದರೆ ಏನಿರುತ್ತೆ, ಅರೆ ಸೀಸನ್ 13 ಇಷ್ಟು ಬೇಗ ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದರೆ, ಅರೆ ಏನೋ ಇವಾಗ ಸೀಸನ್ 13 ಸ್ಟಾರ್ಟ್ ಆಗ್ತಿದೆ ಅಂತ ನಾವು ಹೇಳಿದ್ರು ಕೂಡ ನೀವು ಇಲ್ಲ ಫೇಕ್ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ಏನೇ ರೂಮರ್ಸ್ ಬಂದರೂ ಕೂಡ ಫೇಕ್ ಅಂತಲೇ ಅನಿಸ್ತಿದ್ದು. ಯಾಕಂದರೆ ನಿಮಗೂ ಕೂಡ ಗೊತ್ತಿದ್ದಂಗೆ ಬಿಗ್ ಬಾಸ್ ಬಂತು ಅಂದರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಸ್ಟಾರ್ಟ್ ಆಗ್ತಿದ್ದಲ್ವಾ. ಅದರಲ್ಲೂ ಕೂಡ ಈ ಸೀಸನ್ ಬಂತು ಅಂದರೆ ತುಂಬ ದಿವಸ ನಡೀತು. ರೈನ್ ಇವಾಗ ಬಿಗ್ ಬಾಸ್ ಅಂತ ಬಂದಾಗ 99 ದಿವಸ ಇಲ್ಲ 100 ದಿವಸ 110 ದಿವಸ ನಡೀತಿತ್ತು. ಈ ಸೀಸನ್ ಬಂತವ್ರೆ 120 ದಿವಸ ಏನೋ ನಡೀತಲ್ವಾ. ಅಂದರೆ ಇನ್ನೇನೋ ಒಂದು 3-4 ತಿಂಗಳು ಆಗಿದೆ ಅಲ್ವಾ ಮುಗ್ದು. ಅರೆ ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲೋ ಇದೆ, ಅವಾಗ ಸ್ಟಾರ್ಟ್ ಆಗ್ತಿತ್ತು. ಬಟ್ ಅರೆ ಇವಾಗ ಬಿಗ್ ಬಾಸ್ ಬೇಗನೆ ಸ್ಟಾರ್ಟ್ ಆಗ್ತಿದೆ. ಅದು ಕೂಡ ಅಫಿಷಿಯಲ್ ಆಗಿ ಏನು ಕಲರ್ಸ್ ಕನ್ನಡ ಪೇಜ್ ಅವರೇನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋನ ಬಿಟ್ಟಿದ್ದಾರೆ. ಅವ್ರು ಇನ್ನೇನು ಕಮ್ಮಿಂಗ್ ಸೂನ್ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕ್ಯಾಪ್ಷನ್ ಅಂತೂ ಸಕ್ಕದಾಗಿ ಹಾಕಿದ್ದಾರೆ. ಅವ್ರು ಈ ಸತಿ ಸ್ಪೆಷಲ್ ಆಗಿ ಬರ್ತಿದೆ. ಅದೇನು ಅಂತ ನಿಮಗೂ ಕೂಡ ತಿಳ್ಸ್ಕೊಡ್ತೀನಿ ಬನ್ನಿ. ಕ್ಯಾಪ್ಷನ್ ಏನು ಹಾಕಿದ್ದಾರೆ, ಹಾಗೆ ಈ ಸೀಸನ್ಗೆ ಯಾರ್ಯಾರು ಕಂಡೀಷನ್ಸ್ ಬರ್ಬೋದು, ಎಷ್ಟು ದಿವಸ ನಡಿಬೋದು ಎಲ್ಲನೂ ಕೂಡ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನಾರು ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಇವಾಗ ಫಸ್ಟ್ ಬಂತು ಅಂದರೆ ಈ ಪ್ರೋಮೋದು ಕ್ಯಾಪ್ಷನ್ ಏನು ಹಾಕಿದ್ದಾರೆ ಅಂತ ನೋಡೋಣ. ಇವಾಗ ನೀವು ಕೂಡ ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಪಿಕ್ಚರ್ ಕೂಡ ಹಾಕಿದ್ದೀನಿ ಕ್ಯಾಪ್ಷನ್ ಏನು ಹಾಕಿದ್ದಾರೆ ಅಂತ. ಆದರೆ ಈ ವರ್ಷ ಬೇಗ ಶುರುವಾಗ್ತಿದೆ ಕನ್ನಡಿಗರ ಹಬ್ಬ ವಿತ್ ಸಮಥಿಂಗ್ ಸ್ಪೆಷಲ್ ಅಂತ ಕೂಡ ಹಾಕಿದ್ದಾರೆ. ಅಂದರೆ ನನಗನ್ಸೋ ಪ್ರಕಾರ ಇವಾಗ ಸಮಥಿಂಗ್ ಸ್ಪೆಷಲ್ ಅಂತ ಹಾಕಿದಾರಲ್ವಾ, ಈ ಸತಿ ಬಂತು ಅಂದರೆ ತುಂಬ ಡಿಫ್ರೆಂಟಾಗಿ ತೊಗೊಬರ್ತಿದ್ದಾರೆ ಅಂತ ಅನಿಸ್ತಿದೆ. ಅಂದರೆ ನೀವು ಕೂಡ ನೋಡಿರ್ತೀರ ಲಾಸ್ಟ್ ಸೀಸನ್ ಯಾವ ರೀತಿ TRP ಬಂತು, ಅದರಲ್ಲೂ ಕೂಡ ಬಿಗ್ ಬಾಸ್ ಯಾವ ರೇಂಜಿಗೆ ಹೋಗಿದೆ ಎಲ್ಲನೂ ಕೂಡ ನಿಮಗೂ ಗೊತ್ತಿರೋದೆ. ಅಂದರೆ ಯಾವ ರೀತಿ ಗಿಲ್ಲಿ ಅವ್ರು ಸಕ್ಕತ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾಗಿರ್ಬೋದು, ಆ ರೀತಿ ಏನು ಹೊರಗಡೆ ಬಂತವ್ರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು, ಬಿಗ್ ಬಾಸ್ ಅದರಲ್ಲೂ ಕೂಡ ಗಿಲ್ಲಿ ಅವ್ರು ಹೊರಗಡೆ ಬಂದ ಮೇಲೆ ಯಾವ ರೀತಿ ಮೆರವಣಿಗೆ ಮಾಡಿದ್ರು ಎಲ್ಲನೂ ಕೂಡ ನಿಮಗೂ ಗೊತ್ತಿರೋದೆ. ಇವಾಗ ಕೂಡ ಗಿಲ್ಲಿ ಅವರವರೇ ಯಾವ ರೀತಿಯಲ್ಲಿ ಕ್ರೇಜ್ ಇರುತ್ತೆ ಎಲ್ಲನೂ ಕೂಡ ಗೊತ್ತಿರೋದೆ. ಅದರಿಂದ ಈ ಸತಿ ಬಿಗ್ ಬಾಸ್ ತುಂಬಾ ಡಿಫ್ರೆಂಟಾಗಿ ತೊಗೊಬರ್ತಿದ್ದಾರೆ ಅಂತ ಅನಿಸ್ತಿದೆ. ಅವ್ರಿಗೆ ಕ್ಯಾಪ್ಷನ್ ಕೊಟ್ಟಿರೋದು ನೋಡಿದ್ರೆ ಪಕ್ಕ ಡಿಫ್ರೆಂಟಾಗಿ ತೊಗೊಬರ್ತಿದ್ದಾರೆ. ರೈನ್ ಇವಾಗ ತಾನೇ ಒಂದು ವೀಕ್ಷಕರಿಗೆ ಬಂತವ್ರೆ IPL ಎಲ್ಲ ಮುಗ್ದಿದೆ, ಇವಾಗ ತಾನೇ ಒಂದು ಹಬ್ಬ ಮುಗ್ದಿದೆ ಅಂತಲೇ ಹೇಳ್ಬೋದು. ಅದರಿಂದನೇ ಇವಾಗ ಕನ್ನಡಿಗರಿಗೆ ಇನ್ನೊಂದು ಹಬ್ಬ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಂದರೆ. ಅದರಿಂದ ಈ ಥರ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂತವ್ರೆ ಸಮಥಿಂಗ್ ಸ್ಪೆಷಲ್ ಅಂದರೆ ಏನಿರ್ಬೋದು ಅಂತ ಕೇಳಿದರೆ, ಒಟ್ನಲ್ಲಿ ಬಂತವ್ರೆ ಆ್ಯಂಕರಿಂಗ್ ಬಂತವ್ರೆ ಸುದೀಪ್ ಅವ್ರು ಇದ್ದೇ ಇರ್ತಾರೆ, ಅವರೇ ಹೋಸ್ಟ್ ಮಾಡೋದು. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂದರೆ ಕಾಮನ್ ಪೀಪಲ್ಸ್ ಬರ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಈ ಸೀಸನ್ ಬಂತವ್ರೆ ಎಲ್ಲರೂ ಕೂಡ ಕಾಮನ್ ಪೀಪಲ್ಸ್ ಬರ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಆ ಥರ ಅಪ್ಡೇಟ್ ಬಂದಿದೆ. ಇನ್ನೂ ಕೂಡ 100% ಕನ್ಫರ್ಮ್ ಅನ್ಕೋಬೇಡಿ, ಒಂದು 90% ಅನ್ಕೊಳ್ಳಿ. ಒಟ್ಟಿನಲ್ಲಿ ಇವಾಗ ಅಪ್ಡೇಟ್ ಬಂತು ಅಂದರೆ ಕಾಮನ್ ಪೀಪಲ್ಸ್ ಬರ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಹಾಗೆ ನಿಮಗೆ ಬೇಗ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಂದು ಅಪ್ಡೇಟು ಕೂಡ ಬೇಗನೆ ಅಪ್ಡೇಟ್ ಮಾಡ್ತಿರ್ತೀನಿ. ಅರೆ ತೆಲುಗುಲಿ ಬಿಗ್ ಬಾಸ್ ಬಂದಿತ್ತು, ಅರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು ಆ ಥರ ಈ ಸೀಸನು ಕನ್ನಡದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ ಅದೇ ಥರ ಬರುತ್ತೆ ಏನು ಅಂತ. ಒಟ್ಟಿನಲ್ಲಿ ಬಿಗ್ ಬಾಸ್ ಬಂತು ಅಂದರೆ ಆಗಸ್ಟಿಂದ ಸ್ಟಾರ್ಟ್ ಆಗ್ಬೋದು ಅಂತ ಅಪ್ಡೇಟ್ ಬರ್ತಿದೆ. ವೆಯ್ಟ್ ಮಾಡಿ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅರೆ ಏನು ಇಷ್ಟು ಬೇಗೆಲ್ಲ ಪ್ರೋಮೋ ಎಲ್ಲ ಬಿಟ್ಟಿದ್ದಾರಲ್ಲ, ಬೇಗನೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಸೀಸನ್ ಬಂತವ್ರೆ ಒಂದು 5 ತಿಂಗಳು ನಡೆಸ್ಬೋದು ಅಂತ ಅನಿಸ್ತಿದೆ. ಯಾಕಂದರೆ ನಿಮಗೂ ಗೊತ್ತು ಯಾವ ರೀತಿ ಹೊಸ್ತಿ TRP ತೊಗೊಂಬಂದಿದ್ದು ಬಿಗ್ ಬಾಸ್ ಅಂತ. ಅವ್ರು ಅದೇ ಥರ ಮನೆಯೆಲ್ಲ ಬಂತವ್ರೆ ಸಕ್ಕದಾಗ ಒಂದು ರೀತಿ ಡಿಫ್ರೆಂಟಾಗಿ ಒಂದು ಕನ್ನಡದು ಒಂದು ಕಲ್ಚರ್ ಆಗಿರ್ಬೋದು ಅದೇ ಥರ ಡಿಫ್ರೆಂಟಾಗಿ ತೊಗೊಂಬಂದಿರೋ ಬಿಗ್ ಬಾಸ್ನ. ಅಂದರೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಒಂದು ಬಿಗ್ ಬಾಸ್ ಹೌಸ್ನ ನಿರ್ಮಾಣ ಮಾಡಿದ್ರು ಅಂತಲೇ ಹೇಳ್ಬೋದು. ಅದೇ ಥರ ಈ ಸತಿನೂ ಕೂಡ ತುಂಬ ಡಿಫ್ರೆಂಟಾಗಿ ತೊಗೊಬರ್ತಾರೆ ಅಂತಲೇ ಹೇಳ್ಬೋದು. ಹಾಗೇನು ಬಿಗ್ ಬಾಸ್ ಸಾಂಗ್ ಬಂತು ಅಂದರೆ 99 ದಿವಸ ಜೀವಂತಾಗಿದ್ದಾರೆ ಅವರಿಗೆ ₹1,000,000 ಅಂತ ಇತ್ತಲ್ವಾ. ಅರೇನು ಇವಾಗ ಲಾಸ್ಟ್ ಸೀಸನ್ ಎಲ್ಲ ಬಂತು ಅಂದರೆ 120 ದಿವಸ ನಡೆದಿತ್ತಲ್ವಾ. ಈ ಸೀಸನ್ ಬಂತು ಅಂದರೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಿದೆ. ಅರೇನು ಸಮಥಿಂಗ್ ಸ್ಪೆಷಲ್ ಅಂತ ಕೂಡ ಹೇಳ್ತಿದ್ದಾರೆ. ಇಷ್ಟು ಬೇಗ ಪ್ರೋಮೋ ಬಿಟ್ಟಿದ್ದಾರಲ್ಲ ಅದರಿಂದ ಜಾಸ್ತಿ ದಿವಸ ನಡೀಬೋದು. ಹಾಗೆ ಏನು ಅಪ್ಡೇಟ್ ಬಂತು ಅಂದರೆ ಏನು ತೆಲುಗು ಹೊಸತಿ ಬಿಗ್ ಬಾಸ್ ನಡೆಯುತ್ತಲ್ಲ ಆ ಥರ ನಡೆಯುತ್ತೆ ಅಂತ ಅಪ್ಡೇಟ್ ಬರ್ತಿದೆಯಲ್ಲ, ಅದರಿಂದ ಜಾಸ್ತಿ ದಿವಸ ನಡೀಬೋದು. ಅರೇನು ತೆಲುಗಲ್ಲಿ ಬಂತವ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷಾ ಅಂತಿತ್ತಂತೆ, ಗೊತ್ತಿಲ್ಲ, ನಾನು ನೋಡಿಲ್ಲ. ಅಪ್ಡೇಟ್ ಈ ಥರ ಬಂದಿದೆ, ಅದರಿಂದ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಯಾವ್ಯಾವ ಕಂಟೆಸ್ಟೆಂಟ್ಸ್ ಹೋಗ್ತಾರೆ ಎಲ್ಲನೂ ಕೂಡ ನಿಮ್ಗೆ ಅಪ್ಡೇಟ್ ತಿಳ್ಸ್ಕೊಡ್ತೀನಿ. ನಿಮ್ಗೆ ಬೇಗ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಹಾಗೆ ಏನೊಂದು ಇವಾಗ ಒಂದು ಪ್ರೋಮೋ ಏನು ಬಿಟ್ಟಿದ್ದಾರಲ್ಲ, ಈ ಪ್ರೋಮೋ ನೋಡಬೇಕು ಅಂದರೆ ನೀವು ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ಹಾಕಿದ್ದೀನಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.